Hello everyone, welcome to Sanmargha classes. Let us see question number 10 of chapter Chemical Effects of Electric Current. The electrical effect that allows the deposition of a layer of one metal on another metal is electric effect that allows deposition of layer of one metal on another metal. one metal ಮೇಲೆ ಇನ್ನೊಂದು metal layer ಅನ್ನ ಫಾರ್ಮ್ ಮಾಡೋ ತರ, ಡೆಪೋಸಿಷನ್ ಆಗೋ ತರ ಮಾಡಲಿಕ್ಕೆ ಹೆಲ್ಪ್ ಆಗೋ ಇಲೆಕ್ಟ್ರಿಕಲ್ ಇಫೆಕ್ಟ್ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ಆಪ್ಷನ್ ಎ ಕೆಮಿಕಲ್ ಇಫೆಕ್ಟ್. ಕೆಮಿಕಲ್ ಇಫೆಕ್ಟ್, ಎಸ್. ಹೇಗೆ? we have electrolytic solution. ನಮ್ಮ ಹತ್ರ electrolytic solution ಇದೆ. electrolytic solution means nothing but it conducts electricity. ಈಗ ಇದರಲ್ಲಿ ನಾವು ಎರಡು ರಾಡ್ ಅನ್ನ ಡಿಪ್ ಮಾಡಿದೀವಿ. ಒಂದು ಬೇಸ್ ಮೆಟಲ್ ಇದೆ. ಈಗ ಇದು ಬೇಸ್ ಮೆಟಲ್ ಇದೆ which is connected to cathode. ಬೇಸ್ ಮೆಟಲ್ ಏನಿದೆ ವಿಚ್ ಇಸ್ ಕನೆಕ್ಟೆಡ್ ಟು ಕ್ಯಾಥೋಡ್. ಈಗ ಇದು ಕಾಪರ್ ಇದೆ ಅಂತ ಇಟ್ಕೊಳ್ಳಿ. ನಮ್ಗೆ ಕಾಪರ್ ಮೇಲೆ ಗೋಲ್ಡ್ ಅನ್ನ ಪ್ಲೇಟ್ ಮಾಡ್ಬೇಕಿದೆ. ಈಗ ರೋಡ್ ಗೋಲ್ಡ್ ಎಲ್ಲ ಬರುತ್ತಲ್ಲ, ಆ ತರ ಜ್ಯುವೆಲರೀಸ್, ಅದ್ರಲ್ಲೆಲ್ಲ ಈಗ ಬೇಸ್ ಮೆಟಲ್ ಯಾವ್ದಾದ್ರು ಚೀಪ್ ಆಗಿರೋ ಮೆಟಲ್ ಇಟ್ಕೋತಾರೆ, ಅದ್ರ ಮೇಲೆ ಅವ್ರಿಗೆ ಬೇಕಾಗಿರೋ ಮೆಟಲ್ ಇಂದ ಲೇಯರ್ ಮಾಡಿರ್ತಾರೆ. ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿರುವಂತದ್ದು, ಡೆಪಾಸಿಟ್ ಮಾಡಿರ್ತಾರೆ ತಮಗ್ ಬೇಕಾಗಿರೋ ಮೆಟಲ್ ಲೇಯರ್ ಅನ್ನ. ಈಗ ಇಲ್ಲಿ ಗೋಲ್ಡ್ ಇದೆ ಅಂತ ಇಟ್ಕೊಳ್ಳೋಣ, ಇಲ್ಲಿ ಕಾಪರ್ ಇದೆ. ಕಾಪರ್ ಇಸ್ ಕನೆಕ್ಟೆಡ್ ಟು ಕ್ಯಾಥೋಡ್ ವೇರಾಸ್ ಆನೋಡ್ ಇಸ್ ಕನೆಕ್ಟೆಡ್ ಟು ಗೋಲ್ಡ್. ಗೋಲ್ಡ್ ಡಿಸಾಲ್ವ್ ಆಗಿ ಇದ್ರ ಮೇಲೆ ಬಂದು ಕುತ್ಕೊಳ್ಳಿಕ್ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿರೋ ಗೋಲ್ಡ್ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿರೋ ತೇಲ್ಕೊಂಡ್ ಬಂದು ಇದ್ರ ಮೇಲೆ ಕುತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗುತ್ತೆ. ಸೊ ಈಗ ಕಾಪರ್ ಮೇಲೆ ಗೋಲ್ಡ್ ಡೆಪಾಸಿಟ್ ಆಯ್ತು. ನಮಗ್ ನೋಡ್ಲಿಕ್ಕೆ ಫಳ ಫಳ ಹೊಳೆಯೋ ಗೋಲ್ಡ್ ಜ್ಯುವೆಲರಿ ತರ ಕಾಣ್ತಿದೆ ಅಲ್ವಾ? ದಿಸ್ ಈಸ್ ಕೆಮಿಕಲ್ ಇಫೆಕ್ಟ್. therefore option A is right. option B heating effect. no, this is wrong. ಈಗ ಬಲ್ಬ್ ಬೆಳಗೋದೆಲ್ಲ ಹೀಟಿಂಗ್ ಇಫೆಕ್ಟ್ ಗೆ ಎಕ್ಸಾಂಪಲ್. ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಇಫೆಕ್ಟ್. ದಿಸ್ ಇಸ್ ಆಲ್ಸೋ ರಾಂಗ್. ಮ್ಯಾಗ್ನೆಟಿಕ್ ಇಫೆಕ್ಟ್ ಅಂದ್ರೆ ಏನು? ಯಾವುದೇ ಕಂಡಕ್ಟರ್ ಥ್ರೂ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಮ್ಯಾಗ್ನೆಟಿಕ್ ಇಫೆಕ್ಟ್ ಅಂತ ಕರಿತೀವಿ. ಆಪ್ಷನ್ ಡಿ ಪಾಸಿಬಲ್ ಬೈ ದ ಇಫೆಕ್ಟ್ಸ್ ಆಫ್ ಬೋತ್ ಎ ಅಂಡ್ ಬಿ. ದಿಸ್ ಇಸ್ ಆಲ್ಸೋ ರಾಂಗ್. therefore correct option is option A, chemical effect. Thank you.